ಇದು ಭಾನುವಾರದ ಮಿನಿ ಬ್ಲಾಗ್ ಆಗಿದೆ. ಹಾಗೆ ಗಾರ್ಡನ್ ಏರಿಯಾನ ಕ್ಲೀನ್ ಮಾಡ್ತಾ ಇದ್ದೆ. ಬಿಸಿಲಲ್ಲಿ ಪಾಟ್ಗಳನ್ನ ಇಟ್ಟಿದ್ರಿಂದ ಪಾಟ್ ಕಲರ್ ಕೂಡ ಸ್ವಲ್ಪ ಕಮ್ಮಿ ಆದಂಗೆ ಕಾಣಿಸ್ತಾ ಇತ್ತು. ನೋಡೋಕ್ಕೂ ಒಂಥರ ಹಳೆ ಪಾಟ್ಗಳಿದ್ದಂಗೆ ಅನ್ನಂಗೆ ಕಾಣಿಸ್ತಾ ಇತ್ತು. ಹಾಗಾಗಿ ರೀಪಾಟ್ ಮಾಡೋಣ ಅಂತ ಹೇಳಿ ಪಾಟ್ಗಳಿಗೆ ಕಲರ್ ಮಾಡೋಣ ಅಂತ ಮಾಡಿಡ್ತಾ ಇದ್ದೀನಿ. ಕೆಲವೊಂದು ನನಗೆ ತಿಳಿದಿರುವಂಥ ಟಿಪ್ಸ್ನ ಹೇಳ್ತೀನಿ ಗಿಡಗಳ ಬಗ್ಗೆ. ಸಗಣಿ ಏನಾದರೂ ಸಿಗ್ತಾ ಇದೆ ಅಂತ ಅಂದರೆ ಸಗಣಿನ ಡೈರೆಕ್ಟಾಗಿ ಗಿಡಗಳಿಗೆ ಹಾಕೋದ್ರ ಬದಲು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿ ಮಣ್ಣಿನ ಜೊತೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ತುಂಬಾ ಹೆಲ್ದಿಯಾಗಿ ಗಿಡಗಳು ಬೆಳೆಯುತ್ತೆ. ಅದ್ರ ಜೊತೆಯಲ್ಲಿ ದಿನನಿತ್ಯ ನಾವು ಕಿಚನಲ್ಲಿ ತರಕಾರಿನ ಕಟ್ ಮಾಡ್ತೀವಲ್ವಾ, ಸೊ ಅದ್ರದ್ದು ವೇಸ್ಟ್ ಸಿಪ್ಪೆಗಳು ಸಿಗುತ್ತಲ್ಲ, ಅದನ್ನು ಕೂಡ ಡೈರೆಕ್ಟಾಗಿ ಹಾಕೋದ್ರ ಬದಲು ಮಿಕ್ಸಿಲಿ ರುಬ್ಬಿಟ್ಟು ಅಕ್ಕಿ ತೊಳೆದ ನೀರ್ ಜೊತೆಗೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ಬೇಗ ಕಂಪೋಸ್ಟ್ ಆಗುತ್ತೆ. ಹಾಗೆ ಗಿಡಗಳು ಕೂಡ ತುಂಬಾ ಚೆನ್ನಾಗಿ ಬೆಳೀತವೆ. ಹೂ ಬಿಡುವಂತ ಗಿಡಗಳಾದ್ರೆ ಇನ್ನೂ ಹೆಚ್ಚಾಗಿ ಹೂ ಬಿಡುತ್ತವೆ ಸಗಣಿ ಮತ್ತೆ ತರಕಾರಿ ಸಿಪ್ಪೆಗಳನ್ನ ಹಾಕೋದ್ರಿಂದ. ಸೊ ವೇಸ್ಟ್ ಅಂತ ಎಸೆಯುವಂತ ವಸ್ತುಗಳಲ್ಲೇ ನಾವು ಎಷ್ಟೊಂದು ಬೆನಿಫಿಟ್ ಇರುತ್ತೆ ಅಲ್ವಾ. ಹಾಗೆ ಇದ್ರ ಫುಲ್ ವಿಡಿಯೋನ ನಾನು ನನ್ನ ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಫ್ರೀ ಆಗಿದ್ದಾಗ ನೋಡ್ಬೋದು. ಸಿಗೋಣ ಮುಂದಿನ ಬ್ಲಾಗ್ ಅಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.